ಸೊ ನಾನಿವತ್ತು ಟಿಫನಿಗೆ ಚಪಾತಿ ಮತ್ತೆ ಹೆಸರುಬೇಳೆ ತವೆ ಮಾಡ್ತಿದ್ದೀನಿ. ಹೆಸರುಬೇಳೆ ತವೆ ಹೆಂಗ್ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಏನೇನ್ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡ್ಕೊಳ್ಳಿ. 3 ಈರುಳ್ಳಿ ತಗೊಂಡಿದ್ದೀನಿ. ಮತ್ತೆ ಅದ್ರ ಜೊತೆ 1 ಟೊಮೊಟೊ ಬೇಕು. 1 ಟೊಮೊಟೊ ವಾಶ್ ಮಾಡಿ ತಗೊಂಡಿದ್ದೀನಿ. ಮತ್ತೆ ಅದನ್ನ ಸಣ್ಣಗೆ ಕಟ್ ಮಾಡ್ಬೇಕು. ಈರುಳ್ಳಿ ಮತ್ತೆ ಟೊಮೊಟೊ ಮತ್ತೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಇದೆಲ್ಲ ಒಗ್ಗರಣೆಗೆ ಬೇಕಾಗಿರೋಂಥ ಐಟಮ್ಸು. ನಾನು ಆಲ್ರೆಡಿ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿಟ್ಟಿದ್ದೀನಿ. 1 ಸ್ಪೂನು ಅಥವಾ ಹಾಫ್ ಸ್ಪೂನ್ ಆದ್ರೆ ಸಾಕು. ಅದ್ರ ಜೊತೆ ಮತ್ತೆ ಹೆಸರುಬೇಳೆನ ಆಡ್ ಮಾಡ್ತಿದ್ದೀನಿ. ಹೆಸರುಬೇಳೆ ನಿಮ್ಗೆ ಅದು ಸ್ವಲ್ಪ ಒದಗುತ್ತೆ ಹೆಸರುಬೇಳೆ. ಒಂದು 2 ಕಪ್ಪು, 1 ಕಪ್ಪು ನೀವು ಎಷ್ಟು ಮೆಂಬರ್ಸ್ ಇರ್ತೀರೋ ಅಷ್ಟು ಮೆಂಬರ್ಸ್ ನೋಡ್ಕೊಂಡು ಹಾಕೊಳ್ಳಿ ಹೆಸರುಬೇಳೆ. ಸೊ ಹೆಸರುಬೇಳೆ ಹಾಕಿ ಹುರಿಬೇಕು ಸ್ವಲ್ಪ. 1 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಹುರಿಯೋದೇನು ಬೇಕಾಗಿಲ್ಲ. ಜಾಸ್ತಿ ಹುರಿದ್ರೆ ಟೇಸ್ಟೇ ಬೇರೆ ಆಗ್ಬಿಡುತ್ತೆ. ಚೆನ್ನಾಗಿರಲ್ಲ ಟೇಸ್ಟು. ಸೊ 1 ನಿಮಿಷ ಹುರ್ಕೊಳ್ಳಿ ಸಾಕು. ಒಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುತ್ತಲ್ಲ ಅಷ್ಟಾದ್ರೆ ಸಾಕು. ಅಷ್ಟು ಹುರ್ಕೊಂಡು ಆಫ್ ಮಾಡ್ಬಿಡಿ ಸ್ಟವ್ವು. ಮತ್ತೆ ಅದು ಹಾರ್ಲಿಕ್ಕೆ ಬಿಡಿ. ಇಲ್ಲಾಂದ್ರೆ ನೀವು ಕೆಲವೊಂದು 15 ಮಿನಿಟ್ಸ್ ನೆನೆಸಿದ್ರೂ ಬೆಟರ್. ಅದು ನೆನೆಯುತ್ತೆ ಬೇಗ ಬೇಯುತ್ತೆ. ಇಲ್ಲಾಂದ್ರೆ 2 ವಿಷಲ್ ಆದ್ರೂ ಕೂಗಿಸ್ಬೇಕಾಗತ್ತೆ. ನೀವು ನೆನೆಸಿಲ್ಲ ಅಂದ್ರೆ 2 ವಿಷಲ್ ಕೂಗ್ಸಿ. ನೆನೆಸಿದ್ರೆ 1 ವಿಷಲ್ ಸಾಕು. ನೋಡಿ ಈ ತರ ಹಾಕೊಂಡಿದ್ರೆ ಸಾಕು. ಈ ತರ ಕಲರ್ ಚೇಂಜ್ ಆಗಿದ್ರೆ. ಮತ್ತೆ ಒಂದು ಕುಕ್ಕರಲ್ಲಿ ನಾನು ಒಗ್ಗರಣೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಸಿಡಿದ ನಂತರ ನಾನು ಈರುಳ್ಳಿ, ಹಸಿಮೆಣಸಿನಕಾಯಿ ಫಸ್ಟ್ ಹಸಿಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ತೆಗೆದಿಟ್ಕೊಂಡಿದ್ದೆ ಅದನ್ನ ಆಡ್ ಮಾಡಿದ್ದೀನಿ. ಅದು ಸ್ವಲ್ಪ ಎಣ್ಣೆ ಸಿಡಿದಿದ್ದಾದ್ಮೇಲೆ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಸಣ್ಣಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ನಾನು ಆಡ್ ಮಾಡ್ತಿದ್ದೀನಿ. ಅದು ಮತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಇಲ್ಲಾಂದ್ರೆ ಹಸಿ ಸ್ಮೆಲ್ ಇರುತ್ತೆ ನಿಮ್ಗೆ. ತವೆ ಸ್ವಲ್ಪ ಟೇಸ್ಟೇ ಚೇಂಜ್ ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ನೀವು ಟೊಮೊಟೊ ಕಟ್ ಮಾಡ್ಕೊಂಡಿರ್ತೀರ ಅಲ್ವಾ, ಟೊಮೊಟೊ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಟೊಮೊಟೊನ ಆಡ್ ಮಾಡಿ ನೀವು. ಟೊಮೊಟೊ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಆಯಿಲಲ್ಲೇ ಬೇಯಬೇಕು ಅದು. ಬೆಂದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಆಯಿಲೆಲ್ಲ ಬೇಯಬೇಕು ಬೇಗ ಅಂತಂದ್ರೆ ಸ್ವಲ್ಪ ಉಪ್ಪನ್ನ ಆಡ್ ಮಾಡಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೇನು ಹಾಕಬೇಕು ಅಂತ ಏನಿಲ್ಲ. ಇವಾಗಲೇ ಒಂದೇ ಸರಿ ನೀವು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀವು. ಅದು ಹಾಕ್ಕೊಂಡ್ರೆ ಬೇಗ ಸ್ವಲ್ಪ ಟೊಮೊಟೊ ಬೇಯುತ್ತೆ. ನೆಕ್ಸ್ಟು ಅದು ಸ್ವಲ್ಪ ಟೊಮೊಟೊ ಬೆಂದಾದ್ಮೇಲೆ ನಾನು ಹೆಸರುಬೇಳೆ ಹುರಿದಿಟ್ಕೊಂಡಿದ್ನಲ್ಲ ನಾನು, ಅದ್ರಲ್ಲಿ ನಾನೇನು ನೆನೆಸಿಟ್ಟಿರಲಿಲ್ಲ ಹಾಗೆ ಹಾಕ್ತಿದ್ದೀನಿ. ಸೊ ಹಂಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಕುಕ್ಕರ್ ಕ್ಯಾಪ್ ಹಾಕಿ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸಿ. ಮತ್ತೆ ಅದು ಬೆಂದಿರುತ್ತೆ. ಇನ್ನೊಂದು ಸ್ವಲ್ಪ ಬೆಂದಿಲ್ಲ ಅಂದ್ರೆ ಬೇಕಾದ್ರೆ ಹಂಗೇನೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೊಂದ್ಸರಿ ಬೇಯಿಸ್ಕೊಳ್ಳಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಸಿಗೆಗಂತೂ ಚೆನ್ನಾಗಿರುತ್ತೆ. ಹೆಸರುಬೇಳೆ ತಂಪಲ್ವಾ. ಈ ರೆಸಿಪಿ ನೀವು ಟ್ರೈ ಮಾಡಿ ಒಂದ್ಸರಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.